ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಇಲ್ಲಿ ಬಂದಿರುವುದಕ್ಕೆ ನಮ್ಮೆಲ್ಲರಿಗೂ ಸಹ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗೂ ಇವರು ಇಂದಿನ ಅತಿಥಿಗಳು ತಮ್ಮ ಅನುಭವ ಮತ್ತು ಜ್ಞಾನವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಸಿದ್ಧರಾಗಿರುವುದು ಸಹ ನಮಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಸಹ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತ. ಇಂದು ನಮ್ಮ ಮಧ್ಯೆ ಆಗಮಿಸಿರುವ of Women from Domestic Violence Act 2005 ಹಾಗೂ ಅದರಲ್ಲಿ ಉಚಿತ ಕಾನೂನು ಸಹಾಯ ಮಾತ್ರ ಬಗ್ಗೆ ಹಕ್ಕು. ಈ ವಾಸಸ್ಥಳದ ಹಕ್ಕು ಸೆಕ್ಷನ್ 17 ನಮಗೆ ಸಿಕ್ಕಿದೆ. ವಾಸಸ್ಥಳದ ಹಕ್ಕು ಅಂದರೆ ಮಹಿಳೆಯನ್ನು ಯಾವುದೇ ಪರಿಸ್ಥಿತಿಯನ್ನು ಮನೆಯೊಳಗೆ ಹಾಕಲು ಯಾರಿಗೂ ಅಧಿಕಾರ ಇರಲ್ಲ. ಕಾನೂನು ಸೇವಾ ಪ್ರಾಧಿಕಾರ ಉಚಿತ ಕಾನೂನು ಸೇವೆ ಪಡೆಯುವ ವಿಧಾನ ಏಕೆಂದರೆ ಸಮೀಪದ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಹೋಗಿ ಅರ್ಜಿ ಸಲ್ಲಿಸಬಹುದು. ನ್ಯಾಯಾಲಯದ ಮೂಲಕ ವಕೀಲರನ್ನು ಕೂಡ ಉಚಿತವಾಗಿ ಪಡೆಯಬಹುದು. ಇಲ್ಲಿ ಯಾವುದೇ ಉಚಿತ ಕಾನೂನು ಅರಿವು ಮತ್ತು ನೆರವು ತಗೊಳ್ಳುವಂತ ಹಕ್ಕಿದೆ. ಸೊ ನೀವು ಡೈರೆಕ್ಟ್ ಆಗಿ ತಾಲೂಕು ಲೀಗಲ್ ಸರ್ವಿಸಸ್ ಕಮಿಟಿಗೆ ಅಪ್ರೋಚ್ ಮಾಡಿ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟರೆ ನಿಮಗೆ ಉಚಿತ ಕಾನೂನು ಅರಿವು ಮತ್ತು ನೆರವು ಕೊಡ್ತಾರೆ. ಎಸ್, ವಿತೌಟ್ ಫೀಸ್ ಅಂತ ಅಂದ್ರೆ ಏನೇನು ಇನ್ಕ್ಲೂಡೆಡ್ ಅಂತಾನು ಹೇಳ್ತಾರೆ. ಎಂಡ್ ಟು ಎಂಡ್ ಅಂತ ಅಂದ್ರೆ ನಿಮಗೆ ಲಾಯರ್ ಕೂಡ ಇಟ್ಕೊಡ್ತಾರೆ. ನೀವು ಅದ್ರ ಕೇಸ್ ಏನೇನು ಬೇಕಾಗುತ್ತೆ, ಡಾಕ್ಯುಮೆಂಟೇಶನ್ ಏನಿದೆ, ಡಾಕ್ಯುಮೆಂಟೇಶನ್ ಯಾವ ಶುಲ್ಕನೂ ಕೂಡ ಅಗತ್ಯ ಇರೋದಿಲ್ಲ. ಕಂಪ್ಲೀಟ್ಲಿ ಫ್ರೀ, ಇನ್ಕ್ಲೂಡಿಂಗ್ ಆರ್ಡರ್ ಕಾಪೀಸ್ ಅಂತ ನಿಮ್ಮ ಕೈಗೆ ಬರುತ್ತೆ. ರೆಪ್ರೆಸೆಂಟೇಷನ್ ಆಫ್ ವಿಮೆನ್ ಇದರ ಐತಿಹಾಸಿಕ ಹಿನ್ನೆಲೆ ಮತ್ತು ಶಾಸನಾತ್ಮಕ ಉದ್ದೇಶವನ್ನು ನನ್ನ ಸ್ನೇಹಿತೆ ಹೇಳ್ತಾರೆ. ಇದರ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ನೋಡೋದಾದ್ರೆ 1980ರ ದಶಕದ ಮಧ್ಯದಲ್ಲಿ ಜಾಹೀರಾತುಗಳು, ಮ್ಯಾಗಝಿನ್ಗಳು, ಪೋಸ್ಟರ್ಗಳು, ದೂರದರ್ಶನಗಳು, ಚಲನಚಿತ್ರಗಳಲ್ಲಿ ಮಹಿಳೆಯನ್ನ ಅವಮಾನಕರವಾದ ರೀತಿಯಲ್ಲಿ ಬಿಂಬಿಸುವ ಪ್ರಮಾಣ ಹೆಚ್ಚಾಗಿರುತ್ತೆ. ಆ ಮಹಿಳೆಯರನ್ನ ಕೇವಲ ಲೈಂಗಿಕ ವಸ್ತುಗಳಾಗಿ ಚಿತ್ರಿಸಿ ಅವರ ನೈತಿಕತೆ ಕುಸಿತವನ್ನು ಉತ್ತೇಜಿಸುವ ಬೇರೆ ಯಾವುದೇ ವಿಷಯವಾಗಿರಲಿ ಅದನ್ನು ತಡೆಯುತ್ತದೆ. ಜೊತೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನೈತಿಕತೆಯ ರಕ್ಷಣೆ ನಡುವಿನ ಉತ್ತಮ ಸಮತೋಲನವನ್ನು ಸಾಧಿಸುವಂತಹ ಯತ್ನವಾಗಿರುತ್ತದೆ. ಇನ್ನು ಈ ಕಾಯ್ದೆ ಅಂದ್ರೆ ಒಬ್ಬ ಮಹಿಳೆಗೆ ಇಂತಹ ಅಡ್ವರ್ಟೈಸ್ಮೆಂಟ್ ನೋಡೋದಾಗ್ಲಿ ಅಥವಾ ಸಿನಿಮಾದಲ್ಲಿ ಮಹಿಳೆಯನ್ನು ಹೇಗೆ ಪೋಟೆ ಮಾಡ್ತಾ ಇದ್ರು ಅದನ್ನ ನೋಡೋದ್ರಿಂದ ಮಕ್ಕಳಿಗೆ ಯಾವ ರೀತಿಯ ಒಂದು ಅದನ್ನ ಸೂಕ್ಷ್ಮವಾಗಿ ಆಗ ಅದನ್ನೇ ಅದು ಬ್ಯಾಡ್ ಮಾಡಲೇ ಬೆಳೆಯುತ್ತದೆ. ಮತ್ತು ನಾವು ಇಲ್ಲಿ ನಡೆದುವಂತಹ ನಾವು ಇವೆಲ್ಲವನ್ನು ನೋಡುತ್ತಾ ನಾವು ಮೌನವಾಗಿರುವುದು ಸರಿನಾ ಅಥವಾ ಇಂತಹ ಅಪರಾಧಕ್ಕೆ ನಾವು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅನುಮೋದನೆ ನೀಡ್ತಾ ಇದ್ದೀವಿ ಅಂತ ನಿಮ್ಗೆ ಯಾರು ಅನಿಸ್ತಾ ಇಲ್ಲ? ನಾವು ಅದನ್ನ ಅಪೋಸ್ ಮಾಡೋದರ ಏನಾದ್ರೂ ಮಾಡಬೇಕು. ಹೌದು. ನನ್ನ ಈ ಪ್ರಶ್ನೆಗೆ ಯಾರಾದ್ರೂ ಇಂಡಿವಿಜುವಲ್ ಆಗಿ ಹೋಗಿ ಇದು ತಪ್ಪು ಆಗ್ತಿದೆ ಅಂತ ಹೇಳಿದಾಗ ಮಾತ್ರ ಇದು ಅಪ್ಲೈ ಆಗತ್ತಾ, ಇಲ್ಲ ಅಂತಂದ್ರೆ ಅಪ್ಲಿಕೇಬಲ್ ಟು ಎವ್ರಿ ಸಿಚುವೇಶನ್? ಅದನ್ನೇ ನಾನು ಹೇಳಿದ್ದು, ಪ್ರೊಫೈಲ್ ಅಲ್ಲಿ ಈ ತರ ಆಗ್ತಿದೆ ಅಂತ ಹೇಳಿದಾಗ ಮಾತ್ರ ಇದು ಅಪ್ಲಿಕೇಬಲ್ ಆಗತ್ತಾ? ಇಲ್ಲ ಅಂತಂದ್ರೆ ಈಗ ನಾವು ನೋಡೋ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲಾನು ಅದೇ ರೀತಿ ಇರುತ್ತೆ. ವಿಮೆನ್ ಇಸ್ ಶೋಕೇಸಿಂಗ್ ಇದೇ ರೀತಿನೇ ಶೋಕೇಸ್ ಆಗ್ತಿರೋದಲ್ವಾ? ಆಗಿದ್ದಾಗ ಯಾಕಿದು ಎಲ್ಲರೂ ಇದನ್ನ ಇದು ಮಾಡ್ತಿಲ್ಲ, ದೆನ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಮಾಡ್ತಿದ್ದಾರೆ, ಅದಕ್ಕೆ ಯಾಕಿದು ತಡೆ ಆಗ್ತಿಲ್ಲ? ದಿಸ್ ಸೆಕ್ಷನ್ ನಿಜವಾಗ್ಲೂ ಇದು ಎಕ್ಸಿಸ್ಟೆನ್ಸ್ ಇದ್ರೆ ಆಗ್ತಿಲ್ಲ. ಕಾನೂನು ಇದೆ, ಆದ್ರೆ ಒಬ್ಬ ವ್ಯಕ್ತಿಗೆ ತಮ್ಮ ಹಕ್ಕು ಉಲ್ಲಂಘನೆ ಆಗಿದೆ ಅಂತಂದ್ರೆ ಅವ್ರು ಹೋಗಿ ಅವ್ರ ಕೇಸ್ ಹಾಕ್ಬೇಕು. ಈಗ ಅಮ್ಮ ಅಳ್ಳಿಲ್ಲ ಅಂದ್ರೆ ಅಮ್ಮ ಸಹ ಹಾಲು ಕೊಡಲ್ಲ. ನಿಮಗೆ ಏನಾದ್ರೂ ಹಕ್ಕು ಉಲ್ಲಂಘನೆ ಆಗಿದ್ರೆ ನೀವು ಹೋಗಿ ಕೇಸ್ ಹಾಕ್ಬೇಕಾಗತ್ತೆ. ಅಂದ್ರೆ ಈ ದಟ್ ಇಂಡಿವಿಜುವಲ್ ಫೀಲ್ಸ್ ದಟ್ ಗೌರವಗಳಿಗೆ ಯಾವುದೇ ರೀತಿ ಧಕ್ಕೆ ಬಾರದಿದ್ದಂಗೆ ಉಡುಪುಗಳಾಗಿರ್ಬೋದು ಬೇರೆ ಯಾವುದೇ ರೀತಿಯಲ್ಲಾಗಿ ತೋರಿಸಬಾರ್ದು ಅಂತ ಇದೆ ಅಲ್ವಾ ಸೆಕ್ಷನ್ ಸೇಸ್. ಬಟ್ ನಮ್ಮ ಯಾವುದೇ ಅಡ್ವರ್ಟೈಸ್ಮೆಂಟ್ ತಗೊಳ್ಳಿ, ಒಂದು ವಾಟ್ ಎವರ್ ಇಟ್ ಈಸ್, ಒಂದು ಕೂಲ್ ಡ್ರಿಂಕ್ ಆದ್ರೆ ಕೂಡ ದೇ ವಿಲ್ ಶೋ ವುಮೆನ್ ಆಸ್ ಎ ಸಮಥಿಂಗ್ ಎಲ್ಸ್ ಅಲ್ವಾ? ಎಲ್ಲರೂ ನೋಡೋದೆ. ಈಗ ಜನರಿಸ್ ಕಿಡ್ಸ್ ಅಂತೂ ನಾವ್ ಅದನ್ನ ಹೇಳೋದೇ ಬೇಡ, ಇನ್ನ ಜಾಸ್ತಿನೇ ಹೋಗ್ಬಿಟ್ಟಿದೆ ಅಲ್ವಾ? ಸೊ ಎವ್ರಿಬಡಿ ಅದನ್ನ ನೋಡೋದೇ ಅದೇ ರೀತಿ ಇದೆ. ಬಟ್ ಈ ತರ ಒಂದು ಕಾಯ್ದೆ ನಮ್ಮಲ್ಲಿ ಇರ್ಬೇಕಾದ್ರೆ
ಹೂ ಇಸ್ ಗಿವಿಂಗ್ ದಟ್ ಏನು ಏನ್ ಹೇಳ್ತಾರೆ ಅಥಾರಿಟಿ ಟು ಶೋಕೇಸ್ ದೆಮ್ ಲೈಕ್ ದಟ್ ಅಂತ ನಾನ್ ಕೇಳ್ತಿರೋದು. ಈ ತರದೊಂದು ಇದೆಯಲ್ವಾ? ಮೇಡಮ್ ಅದಕ್ಕೋಸ್ಕರನೇ ನಾವು ಇವತ್ತು ಅಡ್ವೊಕೇಟ್ ಕರೆಸಿದ್ದೀವಿ ಸರ್. ಇದಾದ್ಮೇಲೆ ನಿಮಿಷ ಇದ್ರ ಬಗ್ಗೆ ಸವಿನವಾಗಿ ನಾನು ಎಲ್ಲರಿಗೂ ವಿಷಯನ ತಲುಪಿಸ್ತೇನೆ. ನಮ್ಮ ಏನು ನಮ್ಮ ಮಹಿಳೆಯನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಅವ್ರು ಕಂಪ್ಲೀಟ್ ಮಾಡಿ ನನ್ನ ವಿಷಯದಲ್ಲಿ ನಾನು ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಸರಿನಾ? ನಾವು ದಂಡವನ್ನ ಅವರಿಗೆ ಕಟ್ಟಬೇಕಾಗುತ್ತೆ. ಇದೊಂದಾದ್ಮೇಲೆ ಇನ್ನ ಜಾಹೀರಾತು, ನಾವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವು ಡೌರಿ ವಿಷಯನ ತೋರಿಸ್ತೀವಿ. ಅಂದ್ರೂ ಡೌರಿ ಸಿಸ್ಟಮ್ ನಡೀತಾ ಇದೆ. ಡೌರಿ ಹೆಸರು ಅಲ್ಲಿ ನಾವು ಏನ್ ಇಸ್ಕೊಂತಿಲ್ಲ ಅಂತ ತೋರಿಸ್ಬೋದು, ಬಟ್ ಅದರಿಂದ ಇಸ್ಕೊಂತ ಇದ್ದಾರೆ ತುಂಬಾ ಜನ. ಅದು ನಡೀತಾ ಇದೆ ಈಗಲೂ ಮನೆಗಳಲ್ಲಿ. ಒಬ್ಬರು ಲಾಯರ್ನ ಇದು ಮಾಡಕ್ಕಾಗಲ್ಲ ಅನ್ನೋ ಇದ್ರೂ ಅವಾಗ್ಲೂ ಕೂಡ ವಕೀಲರ ಸೇವೆ, ಉಚಿತ ಸೇವೆಯನ್ನು ಕೂಡ ನೀಡ್ತಾರೆ. ಹಕ್ಕು ಅರಿವು ನಮ್ಮ ರಕ್ಷೆ. ಹಕ್ಕಿನ ಎಲ್ಲ ನಮ್ಗೆ ಹಕ್ಕನ್ನ ತಿಳ್ಕೊಂಡ್ರೆ ಅದೊಂಥರ ನಮ್ಗೆ ರಕ್ಷೆ ಇದ್ದಂಗೆ. ಕಾನೂನು ಅರಿವು ದೌರ್ಜನ್ಯಕ್ಕೆ ಶಿಕ್ಷೆ ಇದ್ದ. ಅರಿವಿನಿಂದ ಆತ್ಮವಿಶ್ವಾಸದಿಂದ ಎಲ್ಲರೂ ಮುನ್ನಡೆಯಬೇಕು. ದೌರ್ಜನ್ಯದ ವಿರುದ್ಧ ನಾವು ಧ್ವನಿಯನ್ನು ಎತ್ತಬೇಕು, ಯಾರು ಹಿಂಜರಿಬಾರದು ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಇದಾದ ನಂತರ ಮೇಲ್ ಎಂಪ್ಲಾಯೀಸ್ ಫೀಮೇಲ್ ಎಂಪ್ಲಾಯಿಗೆ ಮೆಸೇಜ್ ಹಾಕ್ತಾರೆ, ಕಾಫಿ ಹೋಗೋಣ ಸಾಯಂಕಾಲ ಬರ್ತೀರಾ ಅಂತ ಹೇಳಿ. ಅವಳು ಹೇಳ್ತಾಳೆ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳಿ. ಮತ್ತೆ ಅದೇ ತರ ಮೆಸೇಜ್ ಅನ್ನ ಅವನು ತಿಂಗಳಲ್ಲಿ 8-10 ಸಲ ಕೇಳ್ತಾನೆ. ಅದನ್ನ ಎಲ್ಲಾ ಮೆಸೇಜಸ್ ಅನ್ನು ಸ್ಕ್ರೀನ್ ಶಾಟ್ ಅವ್ರ ಕಡೆ ಇರುತ್ತೆ. ಯಾಕಂದ್ರೆ ಅವರು ಇನ್ನೊಬ್ರು ಏನ್ ಎಂಪ್ಲಾಯಿ ಇದಾರೆ ಅವ್ರು ಡಿಲೀಟ್ ಮಾಡಬಹುದು. ಅವಳು ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಿದಾಳೆ, ನನಗೆ ಇಷ್ಟ ಇಲ್ಲ, ನೀನು ಕೇಳಬೇಡ ಈ ತರ ಅಂತ ಹೇಳಿ. ಅಂದ್ರೆ ಪದೇ ಪದೇ ಅದೇ ಮೆಸೇಜ್ ಅಂತಂದ್ರೆ ಕೆಲಸ ಆದ್ಮೇಲೆ ಅಥವಾ ಕೆಲಸದ ಸಮಯದಲ್ಲೂ ಸಹ ಈ ತರ ಕೇಳೋದ್ರಿಂದ ಇದು ಇಟ್ ಇಸ್ ಒನ್ ಆಫ್ ದ ಇನ್ಸ್ಟೆನ್ಸ್. ಇದು ಒಂದು ಎಕ್ಸಾಂಪಲ್ ಲೈಂಗಿಕ ಕಿರುಕುಳ. ಅಂದ್ರೆ ಲೈಂಗಿಕ ಕಿರುಕುಳ ಅಂದ್ರೆ ಏನು, ಸೆಕ್ಷುವಲ್ ಹರಾಸ್ಮೆಂಟ್ ಅಂದ್ರೆ ಏನು ಅಂತ ಹೇಳಿ ಅದು ಪರವಾಗಿ ನಿಲ್ಲುವಂತಹ ಒಂದಷ್ಟು ಸೆಕ್ಷನ್ಗಳನ್ನ ತಗೊಂಡು ನಾನು ನಿಮ್ಗೆ ಅದನ್ನ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಮ್ಯಾಮ್ ಹೇಳಿದಂಗೆ ಸೆಕ್ಷುವಲ್ ಹರಾಸ್ಮೆಂಟ್ ಮತ್ತೆ ಸೆಕ್ಷುವಲ್ ಆಫೆನ್ಸಸ್ ಅಂತ ಒಂದು ಎರಡು ವಿಭಿನ್ನವಾದ ಡಿಫ್ರೆಂಟ್ ಪದಗಳು. ಸೊ ಅದ್ರ ಬಗ್ಗೆ ಮೀನಿಂಗ್ ತಿಳ್ಕೊಳ್ಳೋಣ. ಬೇಸಿಕಲಿ ಮಹಿಳೆಯರಿಗೆ ಗೌರವವನ್ನ ಮತ್ತೆ ಮಾನಸಿಕ ಶಾಂತಿಯನ್ನ ಹಾನಿಗೊಳಿಸೋದು ಈ ಸೆಕ್ಷುವಲ್ ಹರಾಸ್ಮೆಂಟ್ ಅಂದ್ರೆ ಲೈಂಗಿಕ ಕಿರುಕುಳವಾಗಿ ಪರಿಗಣಿಸುತ್ತೆ. ಮತ್ತೆ ಲೈಂಗಿಕ ಅಪರಾಧ ಅಂದ್ರೆ ಇದರಲ್ಲಿ ಯಾವ ಬರುತ್ತೆ, ಅತ್ಯಾಚಾರ, ಗುಂಪು ಅತ್ಯಾಚಾರ ಆಗಿರ್ಬೋದು, ಅಥವಾ ಪ್ರಾಪ್ತ ವಯಸ್ಸಿನ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋದು, ಇದೆಲ್ಲ ಒಂದು ಲೈಂಗಿಕ ಅಪರಾಧ. ಸೊ ಲೈಂಗಿಕ ಅಪರಾಧಕ್ಕೆ ಇದು ಒಂದು ನಂಬರ್, ಇನ್ನೊಂದು ನಂಬರ್ 1091. ಸೊ ಎರಡನೇದು ಬಂದು ಲೈಂಗಿಕ ಕಿರುಕುಳ. ಅದು ಆಲ್ರೆಡಿ ಮ್ಯಾಮ್ ಎಕ್ಸ್ಪ್ಲೇನ್ ಮಾಡಿ ಆಗಿದೆ. ಸೊ ಇದರಲ್ಲಿ ನನ್ನ ಬರೀ ಶಿಕ್ಷೆ ಏನಿದೆ ಅದು ಅದಾದ್ರೆ ನಾವೇನ್ ಆಕ್ಷನ್ ತಗೊಳ್ಬಹುದು ಅಂತ ಹೇಳ್ತೀನಿ. ಸೊ ಇದಕ್ಕೆ ಶಿಕ್ಷೆ ಬಂದು ಜೈಲ್ ಶಿಕ್ಷೆ ಇರುತ್ತೆ, ಇದು ಮತ್ತೆ ದಂಡ ಕೂಡ ವಿಧಿಸಲಾಗತ್ತೆ. ಇದು ತುಂಬಾ ಚಿಕ್ಕ ವಿಷಯ ಅಲ್ಲ. ಸೊ ಕಾನೂನು ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ. ಸೊ ನೀವೆಲ್ಲ ಪ್ರತಿಯೊಂದಕ್ಕೂ ಆಕ್ಷನ್ ತಗೊಳ್ಳಿ. ಇನ್ನು ನೆಕ್ಸ್ಟ್ ನಮ್ಮ ಆಶಾ ವರ್ಕರ್ಸ್ ಏನು ಈ ಪ್ರೋಗ್ರಾಮ್ ಮಾಡಬೇಕು ಅಂತಿದ್ದಾರೆ. ಆಶಾ ವರ್ಕರ್ಸ್ ಎಲ್ಲರಿಗೂ ಮತ್ತೆ ಇಲ್ಲಿ ನಿರ್ದಿರತಕ್ಕಂಥ ಇತರೆ ನಾಗರಿಕರಿಗೂ, ಪತ್ರಿಕಾ ಮಾಧ್ಯಮದವರಿಗೂ ಮತ್ತೆ ಇತರ ಎಲ್ಲ ಈ ಒಂದು ಏನು ನಮ್ಮ ಕಾಲೇಜ್ ಏನಿದೆ, ಚಾಣಕ್ಯ ಕಾಲೇಜ್, ಸಾಮಾನ್ಯವಾಗಿ ಹಳೆ ಕಾಲದಲ್ಲಿ ಯೋಚನೆ ಮಾಡೋದಾದ್ರೆ ಸಾಕಷ್ಟು ಮೇಲ್ಪಟ್ಟುನೆ ಮನೆಯಲ್ಲೇ ಡೆಲಿವರ್ ಆಗ್ಬಿಡ್ತಾ ಇತ್ತು, ನಿಮ್ಗೆಲ್ಲರೂ ಗೊತ್ತಿದೆ. ಆದ್ರೆ ಆ ಟೈಮಲ್ಲಿ ಕೆಲವು ಒಂದ್ಸಲ ಮಗು ಆ ಒಂದ್ಸಲ ಆ ಒಂದು ಸಮಯದಲ್ಲಿ ಇಲ್ಲ ಮಗು ಮುಟ್ಟ ಹೋಗ್ತಾ ಇತ್ತು. ಇಲ್ಲ ಅಂತಂದ್ರೆ ಆ ಒಂದು ತಾಯಿ ಅದವಳು ಆ ಒಂದು ಮಹಿಳಾ ಒಂದು ಸಮುದಾಯದಿಂದ ಯಾರಿಗೆ ಏನ್ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ಇಂಥವರು ಕಡೆಯಿಂದ ಇಂಥವ್ರು ಸೌಲಭ್ಯ ಅಂತಾರೆ, ಮತ್ತೆ ರಾಜ್ಯ ಮಟ್ಟದಲ್ಲಿ ನಾಸ್ತ ಅಂತಾರೆ. ಸೊ ಈ ಒಂದು ಅರಿವು ಕಾರ್ಯಕ್ರಮನ ಜನಗಳಲ್ಲಿ ಪ್ರಸರಿಸಬೇಕು ಅನ್ನೋದು ಉದ್ದೇಶ. ನಾವು ಕಾನೂನನ್ನು ಅದು ಪ್ರಚಾರ ಆಗಬೇಕು, ಜಾಗೃತಿಯನ್ನು ಮೂಡಿಸಬೇಕು. ಆ ನಿಟ್ಟಿನಲ್ಲಿ ಹೆಚ್ಚಾದಷ್ಟು ಎಲ್ಲಾ ರೀತಿಯ ಜನರು ಅದ್ರ ಮನವರಿಕೆ ಆಗಬೇಕು. ಈಗ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ತಿದ್ದೆ, ಒಬ್ಬ ಕಾನೂನು ಸಲಹೆಗಾರ ಹತ್ರ ಬಂದ್ರೆ
ಏನು ಒಂದು ಸಾಧ್ಯತೆ ಸಿಗ್ಬೋದು ಅಂತ ಅವರಿಗೆ ಏನಾದ್ರು ಆಗ್ಲಿ ಸಾಮಾಜಿಕವಾಗಲಿ ಅಥವಾ ಏನಾದ್ರು ಒಂದು ಆಸ್ತಿ ಕಳ್ಕೊಳ್ಳೋ ವಿಚಾರದಾಗ್ಲಿ ಅಥವಾ ಇಷ್ಟೊತ್ತು ಟಾಪಿಕ್ ಮಾತಾಡೋದಲ್ಲ ಮಹಿಳೆ ಹಿಂಸೆ ಅನುಭವಿಸಿದ ವಿಚಾರದವಾಗಲಿ ಶೋಷಣೆ ಒಳಗಾದ ವಿಚಾರದಾಗಲಿ ಏನಾದ್ರು ತೊಂದರೆ ಇರಲಿಲ್ಲ. ಆ ಟೈಮಲ್ಲಿ ಹಾಕೊಳ್ಳೋ ಕೈ ಗ್ಲೋಸ್ ಇರಲಿಲ್ಲ, ಮತ್ತೆ ಮಾಸ್ಕ್ ಇರಲಿಲ್ಲ, ಮತ್ತೆ ಅವರು ಏನು ನಾರ್ಮಲ್ ಒಬ್ಬ ಡ್ಯೂಟಿ ಮಾಡೋ ಡಾಕ್ಟರ್ ಹತ್ರ ಏನ್ ಫೆಸಿಲಿಟಿ ಇತ್ತು ಅದ್ರ ಕನಿಷ್ಠ ಮಾತ್ರ ಅವಾಗ ಇರ್ಲಿಲ್ಲ. ಅಂತ ಸಿಚುವೇಶನ್ ಅಲ್ಲಿ ಎಲ್ಲಾರ್ಗು ಈಕ್ವಲ್ ಮಾಡ್ಬೇಕು ಅಂತಂದ್ಬಿಟ್ಟು ಎಲ್ಲಾರ್ಗು ಆ ಟೈಮಲ್ಲಿ ಒಂದು ಕಾನೂನು ತಂದ್ರು, ಅವ್ರಿಗೂ ಕೊಡ್ಬೇಕು, ಅವ್ರಿಗೂ ಮೂಲಭೂತ ಸರ್ಕಾರ ನೀಡಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿವಿಧ ಪಂಚಾಯತ್ಗಳ ಮಹಿಳೆಯರು, ಯಾರ್ಯಾರು ಸದಸ್ಯರು ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿ ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ಮಾರ್ಗದರ್ಶನ ನೀಡಿ ಸಕ್ರಿಯವಾಗಿ ಪಾಲ್ಗೊಂಡ ಅಡ್ವೊಕೇಟ್ ಶಿವರಾಜ್ ಕುಮಾರ್ ಯಾದವ್ ಅವರಿಗೂ ಧನ್ಯವಾದ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸಲು ಮಾರ್ಗದರ್ಶನ ಮತ್ತು ಸಹಕಾರ ನೀಡಿದರು ಮತ್ತು ಪ್ರಮುಖ ಪಾತ್ರ ವಹಿಸಿದ ನಮ್ಮ ಶಿಕ್ಷಕರಾದ ಅನುಷಾ ಮ್ಯಾಮ್ ಹಾಗೂ ರಾಜಶ್ರೀ ಮ್ಯಾಮ್ ಅವರಿಗೂ ಧನ್ಯವಾದ ಸಲ್ಲಿಸುತ್ತೇನೆ.